ಕೋಮು ಕಿಚ್ಚಿಗೆ ಬೂದಿ ಮುಚ್ಚಿದ ಕೆಂಡದಂತಿದೆ ಈಗ ಮದ್ದೂರು. ಮಧ್ಯಾಹ್ನ 12 ಗಂಟೆಗೆ ಗಣೇಶ ಮೂರ್ತಿಗಳ ವಿಸರ್ಜನೆ. ಓಕೆ, 10:30ರಿಂದ ಆರಂಭ ಆಗಬೇಕಾಗಿತ್ತು. ಈಗೇನೋ ಮೆರವಣಿಗೆ 11:30ಕ್ಕೆ ಆರಂಭ ಆಗುತ್ತೆ ಅಂತ 20,000ಕ್ಕೂ ಅಧಿಕ ಮಂದಿ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಶಿಂಷಾ ನದಿಯಲ್ಲಿ ನಡೆಯುತ್ತೆ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ. ಕೋಮು ಕಿಚ್ಚಿಗೆ ಬೂದಿ ಮುಚ್ಚಿದ ಕೆಂಡ. ಅಲ್ಲೀಗ ಸುಮಾರು ಒಂದು 20ರಿಂದ 30 ಗಣೇಶನ ವಿಗ್ರಹಗಳು ವಿಸರ್ಜನೆ ಆಗಬೇಕು ಶಿಂಷಾ ನದಿಯಲ್ಲಿ. ಬಟ್ ಇದು ಗಣೇಶನ ವಿಸರ್ಜನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೂ ಕಾರ್ಯಕರ್ತರ ಶಕ್ತಿ ಪ್ರದರ್ಶನ. ನಿನ್ನೆ ಎಲ್ಲ ಮದ್ದೂರು ಪಟ್ಟಣ ಬಂದ್ ಆಗಿತ್ತು, ಇವತ್ತು ಮೆರವಣಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದೆಯಾ? ಜೊತೆಗೆ ನಿರೀಕ್ಷಿಸಿದ ಮಟ್ಟದಲ್ಲಿ ಅಂದರೆ 20,000 ಜನ ಇವಾಗ ಅಲ್ಲಿ ಸೇರುವಂತಹ ಸಾಧ್ಯತೆ ಇದೆಯಾ ಅಂತ? ಖಂಡಿತ 10ವರೆಗೆ ಕಮೆಂಟ್ಸ್ ಆಗಬೇಕಾಗಿತ್ತು. ಆದರೆ ಹಳ್ಳಿಗಳಿಂದ ಜನಗಳು ಬರಬೇಕು, ಜೊತೆಗೆ ನಾಯಕರು ಕೂಡ ಬರಬೇಕಾಗಿರುವಂಥದ್ದು. ಇದರೊಟ್ಟಿಗೆ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈ ಮೆರವಣಿಗೆಗೆ ಹಾಜರಾಗುವ ಮುನ್ನ ಏನು ಲಾಠಿ ಚಾರ್ಜ್ ವೇಳೆ ಗಾಯಗೊಂಡಂಥವ್ರು ಮತ್ತು ಅವತ್ತಿನ ಕಲ್ಲು ತೂರಾಟ ಆಯಿತು, ಅವತ್ತೊಂದಷ್ಟು ಜನ ಗಾಯಗೊಂಡಿದ್ದಾರೆ, ಅವರ ಮನೆಗೆ ವಿಸಿಟ್ ಕೊಡ್ತಾರೆ. ಹಂಗಾಗಿ ಈ ಒಂದು ಟೈಮಿಂಗ್ಸ್ನಲ್ಲಿ ಬದಲಾವಣೆ ಆಗಿದೆ. ನಾನು ಇದೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಮದ್ದೂರಿನ BJPಯ ಕಚೇರಿಯ ಪಕ್ಕದಲ್ಲಿರುವಂತಹ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿಗೆ ಆರಂಭದಲ್ಲಿ ವಿಜೇಂದ್ರ ಅವರು ಬರ್ತಾರೆ, ಬಳಿಕವಾಗಿ ಪೂಜೆಯನ್ನು ಇಲ್ಲಿ ಸಲ್ಲಿಸುವಂಥದ್ದು. ತದನಂತರ ಇಲ್ಲಿ ನಿಂತಿರುವಂತಹ ಒಂದು ಗಣೇಶ ಮೂರ್ತಿಗೆ ವಿಜೇಂದ್ರ ಅವರು ಏನು ಮಾಲಾರ್ಪಣೆ ಮಾಡುವ ಮೂಲಕವಾಗಿ ಈ ಒಂದು ಮೆರವಣಿಗೆಗೆ ಚಾಲನೆ ನೀಡುವಂಥದ್ದು. ಸದ್ಯ ಒಂದೊಂದೇ ಗಣಪತಿ ಮೂರ್ತಿಗಳು ಇದೀಗ ಇಲ್ಲಿ ಬರ್ತಾ ಇದ್ದಾವೆ. ಅಂದರೆ ಅಕ್ಕಪಕ್ಕದ ಊರಿನಲ್ಲಿ ಕೂರಿಸಿದಂತಹ ಸರಿಸುಮಾರು 25ರಿಂದ 30 ಗಣಪತಿಯ ಮೂರ್ತಿಗಳು ಇಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಒಂದೊಂದಾಗಿ ಗಣಪತಿಗಳು ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಜನರು ಸಹ ಒಬ್ಬೊಬ್ಬರಾಗಿ ಕೂಡ ಇಲ್ಲಿ ಕೂಡ್ಕೊಳ್ತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಸಹ ಕೇಸರಿ ಶಾಲುಗಳನ್ನು ಹಾಕಿ ಕೈಯಲ್ಲಿ ಕೇಸರಿ ಧ್ವಜಗಳನ್ನು ಹಿಡಿದು ಇಲ್ಲಿ ಸಂಭ್ರಮಾಚರಣೆಗೆ ಮತ್ತೆ ಕಳೆದ ಭಾನುವಾರ ಏನೊಂದು ಇನ್ಸಿಡೆಂಟ್ ಆಯಿತು ಕಲ್ಲು ತೂರಾಟದ ವಿಚಾರವಾಗಿ, ಅದರ ವಿರುದ್ಧವಾಗಿ ಆಕ್ರೋಶದ ಧ್ವನಿಯನ್ನು ಎತ್ತುವ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀಗ ಮತ್ತೊಂದು ಪುಟ್ಟ ಗಣಪತಿಯ ಮೂರ್ತಿ ಇಲ್ಲಿಗ ಮೆರವಣಿಗೆಗೆ ಬಂದು ನಿಂತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಅಕ್ಕಪಕ್ಕದ ಊರುಗಳಿಂದ ಒಂದೊಂದೇ ಗಣಪತಿಯ ಮೂರ್ತಿಗಳು ಇದೀಗ ಬರ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಜನರು ಬರುವಂಥ ಸಮಯ ಒಂದಷ್ಟು ಡಿಲೇ ಆಗುತ್ತಾ ಇರೋದ್ರಿಂದಾಗಿ 12:30 ಸರಿಸುಮಾರಿಗೆ ಈ ಒಂದು ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗಾಗಲೇ BJPಯ ನಾಯಕರಾಗ್ಬೋದು, ಇಲ್ಲಿನ JDSನ ಸ್ಥಳೀಯ ಮಾಜಿಯ ಶಾಸಕರುಗಳು ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆರಂಭದಲ್ಲಿ ಇಲ್ಲಿ ಮೆರವಣಿಗೆಗೆ BY ವಿಜೇಂದ್ರ ಅವರು ಚಾಲನೆ ನೀಡ್ತಾರೆ. ತದನಂತರವಾಗಿ ನೇರವಾಗಿ ಇಲ್ಲಿಂದ IB ವೃತ್ತಕ್ಕೆ ಹೋಗುವಂಥದ್ದು. ಬಳಿಕವಾಗಿ ಏನು ಪೇಟೆ ಬೀದಿಯ ಒಂದು ಮಾರ್ಗವಾಗಿ ಈ ಒಂದು ಮೆರವಣಿಗೆ ಸಂಚಲನ ಮಾಡುತ್ತದೆ. ಅದಕ್ಕೆ ಈ ಮಧ್ಯದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇರುವಂಥದ್ದು. ಅಲ್ಲಿ ವೇದಿಕೆಯಲ್ಲಿ ಈ ಒಂದು ಮೆರವಣಿಗೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಜೊತೆಗೆ ಕಲ್ಲು ತೂರಾಟದ ವಿಚಾರವಾಗಿ ಕೂಡ ಕಿಡಿಯನ್ನು ಕಾರುವಂಥ ವಿಚಾರವೂ ಕೂಡ ಆಗ್ಬೋದಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಇವಾಗ ಮದ್ದೂರಿನಲ್ಲಿ 20,000 ಜನ ಸೇರಿ ಇವತ್ತು ಸಾಮೂಹಿಕವಾಗಿ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಒಂದು ಕಡೆ ಅವರು ರೆಡಿಯಾಗಿದ್ದರೆ, ಮತ್ತೊಂದು ಕಡೆ ಪೊಲೀಸರನ್ನ ಒಂದು 2,000 ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಆಮೇಲೆ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಹಂಚಿಬಿಟ್ಟಿದ್ದಾರೆ. ಯಾವ ಜಂಕ್ಷನ್ಗಳಲ್ಲಿ ಎಷ್ಟು ಜನ ಇರಬೇಕು, ಯಾವ ಥರ ಬಂದೋಬಸ್ತ್ ಮಾಡಬೇಕು ಅಂತ.